ಎ ಡೇ ಇನ್ ಮೈ ಲೈಫ್. ಬೆಳಗ್ಗೆ ಎದ್ದು ರೆಡಿಯಾಗಿ ಅಮ್ಮ ಮಾಡಿ ತಿಂಡಿ ತಿನ್ಕೊಂಡು ಹಾಗೆ ದೇವ್ರಿಗೆ ಕೈ ಮುಗ್ದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋಗಿದ್ದೆ ಸ್ಕೂಲ್ ಕಡೆ. ಸ್ಕೂಲಿಗೆ ಎಂಟರ್ ಆದ ತಕ್ಷಣ ಮಕ್ಕಳೆಲ್ಲ ಹೇಗೆ ಆಟ ಆಡ್ತಿದ್ದಾರೆ ನೋಡ್ರಿ. ಇನ್ನೂ ಕೂಡ ಬೆಲ್ ಆಗಿರಲಿಲ್ಲ, ಅದಕ್ಕೋಸ್ಕರ ಆಟ ಆಡ್ತಿದ್ದಾರೆ. ನೆಕ್ಸ್ಟ್ ಸೈರನ್ ಆದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಅಸೆಂಬ್ಲಿಗೆ ರೆಡಿಯಾಗಿ ಬಂದಿದ್ರು. ಇವತ್ತು 4th ಅವರ್ದು ಅಸೆಂಬ್ಲಿ ಇತ್ತು. ಈ ಅಸೆಂಬ್ಲಿನ ಮುಗಿಸ್ಕೊಂಡು ನಾನು ಹೋಗಿದ್ದೆ ಆಫೀಸ್ ಕಡೆ ಹೋಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಫಿಂಗರ್ ಪ್ರಿಂಟ್ ಕೊಟ್ಟೆ. ಫಿಂಗರ್ ಪ್ರಿಂಟ್ ಕೊಟ್ಟು ನೆಕ್ಸ್ಟ್ ಕ್ಲಾಸ್ ಇದ್ದಿದ್ದೆ 10th. ಅವರಿಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಟೆಸ್ಟ್ ಇತ್ತು. ಅವ್ರಿಗೂ ಕೂಡ ಟೆಸ್ಟ್ ನ ಕೊಟ್ಟು ನಮ್ಮ ಸ್ಕೂಲ್ ಮೇಡಮ್ ಒಬ್ರದ್ದು ಬರ್ತ್ಡೇ ಇತ್ತಂತೆ ನಿನ್ನೆ. ಅದಕ್ಕೆ ಅವ್ರು ಇವತ್ತು ಬಂದು ಖಾರ ಮತ್ತೆ ಯಾವುದೋ ಒಂದು ಸ್ವೀಟ್ ಕೊಟ್ಟರು. ಅದನ್ನು ಕೂಡ ತಿಂದು ನೆಕ್ಸ್ಟ್ ಕ್ಲಾಸೇ 9th ಇತ್ತು. 9th ಕ್ಲಾಸಿಗೆ ಹೋಗಿ ಅವ್ರಿಗೆ ಗ್ರಾಫ್ ಹಾಕೋದು ಯಾವ ಥರ ಅಂತ ಹೇಳ್ಕೊಟ್ಟು ಬೆಳಗಿನ ಸೆಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಬಂದು ಮಕ್ಕಳ ಜೊತೆ ವಾಲಿಬಾಲ್ ಆಡೋದೇ ನನ್ನ ಕೆಲಸ. ಯಾಕಂತಂದರೆ ನಾನು ವಾಲಿಬಾಲ್ ಆಡಿದರೆ ನನಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ, ಅವ್ರಿಗೂ ಕೂಡ ಮೈಂಡ್ ಫ್ರೆಶ್ ಆಗಿ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ ಮತ್ತು ಗೆಲ್ಲಬೇಕು ಅನ್ನೋ ಒಂದು ಆಸೆಯಿಂದ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೀ ಕ್ಲಾಸಲ್ಲಿ 10th ಅವ್ರದ್ದು ಯೂಟ್ಯೂಬ್ ಬುಕ್ಸ್ನ ಚೆಕ್ ಮಾಡಿ ನೆಕ್ಸ್ಟ್ ಮಧ್ಯಾಹ್ನದ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಬಾ ಹೇಳ್ತಾ ನಾನು ಹೊರಟಿದ್ದೆ ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.